ಅಧಿಕಾರಿ ಹೇಳಿರೋದು ಸ್ಟೇಟ್ ಗವರ್ನಮೆಂಟ್ಗೆ ಅದಕ್ಕಿರುವಂತಹ ಪ್ರಸ್ತುತ ಆರ್ಥಿಕ ಹೊರೆಗಳ ಕಾರಣದಿಂದಾಗಿ 105% ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿರೋದು ಯಾರು? ಸಿದ್ದರಾಮಯ್ಯನವರಲ್ಲ. ಅದನ್ನಲ್ಲ ಸರ್, ನಾನು ಎಲ್ಲವೂ ಇಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಹೇಳ್ತಿಲ್ಲ. ಈ ಒಂದು ಪಾಯಿಂಟ್ ಅನ್ನು ತಗೊಳ್ತೇನೆ, ನಾನು ಬರ್ತೀನಿ. ಎಸ್, ಹಿ ವಿಲ್ ನಾಟ್ ಸಪೋರ್ಟ್ ಅಂತಾನೆ, ಮೇ ನಾಟ್ ಸಪೋರ್ಟ್ ಅಲ್ಲ. 105% ಹೈಕ್ ಆಗಿದೆ. ಈಗ ಇದೇ ಸಿದ್ದರಾಮಯ್ಯನವರು ಹೋದ ವರ್ಷ 105% ಇಂದ 71% ಬಂದಾಗ ನಾವು ಮಾಡಿದ್ವಿ ಅಂತ ಕ್ರೆಡಿಟ್ ಅನ್ನ ತಗೊಳಕ್ ಬಂದ್ರಲ್ವಾ? ಹಾಗಾದ್ರೆ ವೆರಿ ಸಿಂಪಲ್, ಅವಾಗ ರಾಜ್ಯದ ಪಾತ್ರ ಆಯ್ತಾ? ಹಾಗಾದ್ರೆ ಈಗ ರಾಜ್ಯದ ಪಾತ್ರ ಪ್ರಶ್ನೆ ಮಾಡ್ಬೇಕಲ್ವ? ಇದನ್ನ ವಿ ಹ್ಯಾವ್ ಟು ಕ್ವಶನ್ ಇಟ್ ಅಲ್ವಾ? ಮತ್ತೆ BMRC ಅಲ್ಲಿ ಬಹಳ ಸ್ಪಷ್ಟ 10 ಜನ ಮೆಂಬರ್ಸ್ ಇರ್ತಾರೆ ಸರ್, ಬೋರ್ಡ್ ಮೆಂಬರ್ಸ್. ಅದ್ರಲ್ಲಿ 5 ಜನ ಸ್ಟೇಟ್ ಅಪಾಯಿಂಟೆಡ್ ನಾಮಿನೀಸ್, ಇನ್ನು 5 ಜನ ಸೆಂಟ್ರಲ್ ಅಪಾಯಿಂಟೆಡ್. ಅದ್ರಲ್ಲಿ ಒಬ್ಬ ಚೇರ್ಮನ್ ಇರ್ತಾರೆ. ಚೇರ್ಮನ್ ಯಾವುದೇ ವೋಟಿಂಗ್ ಪವರ್ ಇರೋದಿಲ್ಲ ಇನ್ ಟರ್ಮ್ಸ್ ಆಫ್ ಟೇಕಿಂಗ್ ಡಿಸಿಷನ್. ಸೊ 5 ಜನ ಸ್ಟೇಟ್ ಗವರ್ಮೆಂಟ್ ಅವರ ಆದ್ರ ನಿಮಗೆ ವೋಟಿಂಗ್ ಪವರ್ ಮೆಜಾರಿಟಿ ಬಂತ. ಮತ್ತೆ ಈ ಫೇರ್ ಫಿಕ್ಸೇಷನ್ ಕಮಿಟಿ ಸೆಂಟ್ರಲ್ ಅವ್ರು ನಮ್ಮ ಮೇಲೆ ಹೇರ್ತಾ ಇದಾರೆ ಅಂದಾಗ, ಆ 5 ಜನ ರಾಜ್ಯ ನೇಮಕ ಮಾಡಿರ್ತಕ್ಕಂಥ, ನಮ್ಮ ರಾಜ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ನೇಮಕ ಮಾಡಿರ್ತಕ್ಕಂಥ BMRCL ಮೆಂಬರ್ಸ್ ಏನ್ ಮಾಡ್ತಾ ಇದಾರೆ? ಕಳೆಪುರಿ ತಿಂತಾ ಇದಾರ, ನಿದ್ದೆ ಮಾಡ್ತಾ ಇದಾರೆ. ಅವರು ಯಾರಾದ್ರೂ ಇವತ್ತು ಗೊತ್ತಿದೆ ಯಾರು ಹೋಗ್ಲಿ, ನಾಮಿನೀಸ್ ಯಾರಂತ ಇವತ್ತಿಗೂ ಯಾರು ಗೊತ್ತಿಲ್ಲ, ಪುಣ್ಯಾತ್ಮರವ್ರು ಯಾರು ಅಂತ. ಇದನ್ನ ಹೇಳ್ಬೇಕಲ್ಲ, ಅವ್ರು ಕ್ವಶನ್ ಮಾಡ್ಬೇಕಲ್ಲ. ಹಾಗಾದ್ರೆ ಯಾಕೆ ಕ್ವಶನ್ ಮಾಡ್ತಾ ಇಲ್ಲ? ಹಾಗಾದ್ರೆ ಈ ಇಷ್ಟು ಲೋಪದೋಷಗಳು ಇಟ್ಕೊಂಡು ನೀವು ಏನೇ ಆದ್ರೂ ಕೂಡ ನಾವಾಗ್ಲೇ ನಿಮಗೆ ಕಂಪ್ಲೀಟ್ ಲಿಸ್ಟ್ ಕೊಟ್ಟನಲ್ಲ, ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ, ಈ ರಾಜ್ಯದಲ್ಲಿ ಎಷ್ಟಿದೆ. ಸರಿ, ರಾಜಕೀಯ ದುರುದ್ದೇಶ ಮಾಡ್ಬೇಕಂತ ನಾವ್ ಇದ್ದಿದ್ರೆ ಬೆಂಗಾಲಲ್ಲಿ ಯಾಕೆ ಜಾಸ್ತಿ ಮಾಡ್ಲಿಲ್ಲ? ತಮಿಳ್ನಾಡಲ್ಲಿ ಯಾಕೆ ಜಾಸ್ತಿ ಮಾಡ್ಲಿಲ್ಲ? ಕೇರಳದಲ್ಲಿ ಯಾಕೆ ಜಾಸ್ತಿ ಮಾಡ್ಲಿಲ್ಲ? ಯಾಕೆ ಕಮ್ಮಿ ಇದೆ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಈಗ ಆಗ್ತಾ ಇದೆ? ಲ್ಯಾಂಡ್ ಅಕ್ವಿಷನ್ ನಮಗೆ ದುಡ್ಡೇ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿ. ಯಾಕಂದ್ರೆ ಒಂದು ಭೂಮಿಯನ್ನ ರೈತರಿಂದ ಅಥವಾ ಸಂಬಂಧಪಟ್ಟ ಮಾಲೀಕ ವಶಪಡಿಸ್ಕೊಳ್ಬೇಕಾದ್ರೆ ಅದರ ಖರ್ಚು ಕಂಪೇರ್ ಟು ಡೆಲ್ಲಿ, ಕಂಪೇರ್ ಟು ವೆಸ್ಟ್ ಬೆಂಗಾಲ್, ಕಂಪೇರ್ ಟು ಕೇರಳ, ಕಂಪೇರ್ ಟು ಅದನ್ನ ನಮ್ಮ DK ಸಾಹೇಬ್ರು ಚೆನ್ನಾಗಿ ಹೇಳ್ಬೋದು ಅವ್ರಿಗೆ. ಯಾಕಂದ್ರೆ ಆ ಪರ್ಸೆಂಟೇಜ್ ರಿಯಲ್ ಎಸ್ಟೇಟ್ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮಲ್ಲಿ ಗೊತ್ತಿಲ್ಲ, ನಮ್ಮಲ್ಲಿ ಯಾರು ಆ ಲೆವೆಲ್ ಎಕ್ಸ್ಪರ್ಟ್ಸ್ ಇಲ್ಲ ಸರ್. ಅವ್ರಿಗೆ ಗೊತ್ತಿರೋಷ್ಟು ಅಷ್ಟು ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಯಾವಾಗ್ಲೂ ಅಲ್ಲಲ್ಲ ಸರ್, ಒಂದ್ ನಿಮಿಷ, ಸಿದ್ದರಾಮಯ್ಯ ಸಾಹೇಬ್ರು ಯಾವಾಗ್ಲೂ ಸಮಾಜವಾದದ ಬಗ್ಗೆ ಮಾತಾಡ್ತಾರೆ. ಅವ್ರು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡ್ಬೇಕು, ಬೆಲೆ ಏರಿಕೆ ಬಗ್ಗೆ. ಇನ್ನು DK ಸಾಹೇಬ್ರಿಗೆ ಹೇಳೋಣ ಅಂತಂದ್ರೆ ಅವ್ರಿಗೆ ಪರ್ಸೆಂಟೇಜು, ಬ್ಲಾಕ್ ಎಷ್ಟು, ವೈಟ್ ಎಷ್ಟು, ಇದು ಚೆನ್ನಾಗಿ ಗೊತ್ತಾಗುತ್ತೆ. ಏನ್ ಮಾಡೋಣ ಇಲ್ಲಿ? ನಾನು ದಿನೇಶ್ ಅವ್ರು ಕೇಳ್ಬಿಟ್ಟು, ದಿನೇಶ್ ಅವರೇ, ಒಂದು ರಾಜ್ಯ ಸರ್ಕಾರಕ್ಕೆ 200 ಕೋಟಿ ಅಥವಾ 300 ಕೋಟಿ, ಯಾಕಂದ್ರೆ 60,000 ಕೋಟಿ ಅಥವಾ 52,000 ಕೋಟಿವರೆಗೂ ಗ್ಯಾರಂಟಿ ಸ್ಕೀಮ್ಗಳಿಗೆ ಅವರು ಇನ್ವೆಸ್ಟ್ ಮಾಡ್ತಾರೆ. ಪ್ರತಿ ವರ್ಷ ಅಷ್ಟು ಖರ್ಚಾಗುತ್ತೆ. 200 ಕೋಟಿಯ ಬಾಬ್ತಿಗೆ ಇಷ್ಟೆಲ್ಲ ಸರ್ಕಸನ್ನು 5% ಜಾಸ್ತಿ ಮಾಡಿಬಿಟ್ರೆ, ಮೆಟ್ರೋದ ಬೆಲೆ 5% ಜಾಸ್ತಿ ಮಾಡಿಬಿಟ್ರೆ ಬರೀ 200 ಕೋಟಿ ಇನ್ನೂ ಜಾಸ್ತಿ ಬರುತ್ತೆ. 200-300 ಕೋಟಿಗೆ ಒಂದು ಸ್ಟೇಟ್ ಗೌರ್ಮೆಂಟ್ ಈ ರೀತಿ ಮೆಟ್ರೋ ವಿಚಾರದಲ್ಲಿ ನೀವು ದರ ಜಾಸ್ತಿ ಮಾಡ್ಕೊಬಿಡಿ, ಜನಗಳಿಗೆ ಒಂದು ಹೊರೆ ಆದರೂ ಚಿಂತೆ ಇಲ್ಲ, ನನಗೆ ಹೊರೆ ಆಗ್ತದೆ ಅಂತ ಪತ್ರ ಬರೆಯೋಕ್ಕೆ ಸಾಧ್ಯ ಅಂತ ನನ್ನ ಬೇಸಿಕ್ ಪಾಯಿಂಟ್. ಅದ್ರ ಬಗ್ಗೆ ಒಂದು ವೇಳೆ ಬರೆದಿದ್ರೆ ಅಕಾರ್ಡಿಂಗ್ ಟು ಮಿಸ್ಟರ್ ತೇಜಸ್ವಿ ಸೂರ್ಯ, ಈಗ ಬರ್ದಿದ್ರೆ ನಾನು ಹೇಳೋದು ತಪ್ಪೆ. ಯಾಕಂದ್ರೆ ಇವತ್ತು ಶಾಡೋ ಕ್ಯಾಶ್ ಸಪೋರ್ಟ್ ಅಂತ ಏನು ಕೊಡಬೇಕಿತ್ತು ಅದು ಕೊಡೋ ಧರ್ಮ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಯಾಕಂದ್ರೆ ಇದು ಒಂದು ಅಸೆಟ್ ಆಗ್ತಾ ಇರೋದು ಕರ್ನಾಟಕಕ್ಕೆ, ಯಾವುದೋ ಒಂದು ತಮಿಳ್ನಾಡಿಗೋ ಆಂಧ್ರ ಪ್ರದೇಶಕ್ಕೂ ಆಗ್ತಾ ಇಲ್ಲ. ಬಟ್ ಇಲ್ಲಿ ನಾವು ಟೋಟಲ್ ಹಿಸ್ಟ್ರಿ ನೋಡಿದಾಗ ಸರ್, ಸುಮಾರು 1,10,000 ಕೋಟಿನ ಇನ್ವೆಸ್ಟ್ ಮಾಡವ್ರೆ. ಎಲ್ಲಿಗೆ? ಮೆಟ್ರೋಗೆ. ಇದುವರೆಗೆ ಟೋಟಲ್ ಫೇಸ್ಗಳಿಗೆ 1,10,000 ಕೋಟಿ ಇನ್ವೆಸ್ಟ್ ಮಾಡಿರೋರಿಗೆ 200 ಕೋಟಿ ಹೆಚ್ಚು ಹೊರೆ ಆಗುತ್ತಾ ಅಂತ ನಾನು ಕೇಳೋದು. ಮತ್ತೆ ಮೆಟ್ರೋ ಯಾವ ಲೆವೆಲಲ್ಲಿ ಇತ್ತು ಅಂದ್ರೆ, ಫಸ್ಟ್ ಸ್ಟಾರ್ಟ್ ಆದಾಗ 400 ಕೋಟಿ ರೆವಿನ್ಯೂ ಇತ್ತು. ಮಧ್ಯ ಕೋವಿಡ್ ಬಂದಿದ್ದರಿಂದ 82 ಕೋಟಿಗೆ ಇಳಿತು. ಈಗ ಮತ್ತೆ 1,200 ಕೋಟಿಗೆ ರೀಚ್ ಆಗಿದೆ ಪರ್ ಆ್ಯನಮ್ ಇನ್ಕಮ್. ಏನ್ ಕಡಿಮೆ ಆಗಿಲ್ಲ. 400 ಕೋಟಿಯಿಂದ ಕೋವಿಡ್ ಅಲ್ಲಿ 82 ಕೋಟಿಗೆ ಬಂದಿದ್ದು ಇವತ್ತು 1,200 ಕೋಟಿ ಪರ್ ಆ್ಯನಮ್ ಬರೀ ಬೆಂಗಳೂರು ಒಂದು ಮೆಟ್ರೋದಲ್ಲಿ ಬರ್ತಾ ಇದೆ. ಅಂದಮೇಲೆ ಇವ್ರೇನ್ ಲಾಸಲ್ಲಿ ನಡೀತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಜಾಗ ಕೂಡ ಯೋಗ್ಯತೆ ಇಲ್ಲ ಮೆಟ್ರೋದಲ್ಲಿ, ಜನ ಕೂತ್ಕೊಂಡಲ್ಲ, ಉಸಿರಾಡಕ್ಕೂ ಕಷ್ಟ ಪಟ್ಕೊಂಡು ಯಾವ್ದೋ ಈಗ ಕೋಳಿಗಳನ್ನ ಲಾರಿ ಸಾಗಿಸ್ತಾರಲ್ಲ, ಕೋಳಿಗಳೇ ಎಷ್ಟೋ ನೆಮ್ಮದಿಯಾಗಿ ಹೋಯ್ತವೆ. ಇವತ್ತು ಮೆಟ್ರೋದಲ್ಲಿ ಅಷ್ಟು ಕಂಜೆಸ್ಟ್ ಅಲ್ಲಿ ನಾವು ಪೀಕ್ ಅವರ್ ಅಲ್ಲಿ ಓಡಾಡ್ತೀವಿ. ಅಷ್ಟು ಕಂಜೆಸ್ಟ್ ಅಲ್ಲಿ ಕೂತ್ಕೊಂಡು ಓಡಾಡೋದಕ್ಕೂ ಇವರು ಮತ್ತೆ ರೇಟ್ ಹೈಕ್ ಮಾಡ್ತಾರೆ ಅಂದ್ರೆ ಇದು ನಾಚಿಕೆಡಿನ ಸಂಗತಿ. ಇದು ಮೆಟ್ರೋಗಾಗಿರ್ಬೋದೋ, ರಾಜ್ಯ ಸರ್ಕಾರಕ್ಕಾಗಿರ್ಬೋದೋ, ಕೇಂದ್ರ ಸರ್ಕಾರಕ್ಕಾಗಿರ್ಬೋದ, ನಾವು ಸಾಮಾನ್ಯ ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ. 200 ಕೋಟಿ ಹೊಂದಕ್ಕೆ ಇವ್ರ ಯೋಗ್ಯತೆ ಅಲ್ವಾ? 1,10,000 ಕೋಟಿ ಹೊಂದಿಸೋ ಅಂತ ಸಂಸ್ಥೆಗೆ ಕೇವಲ 200 ಕೋಟಿ ಹೊಂದಕ್ಕಾಗಲ್ವಾ? ಇವತ್ತು ಇದೇ ಯೋಜನೆಗೆ ರಾಜ್ಯ 25,300 ಕೋಟಿ ಹಾಕೈತೆ, ಕೇಂದ್ರ ಸರ್ಕಾರ 7,400 ಕೋಟಿ ಹಾಕೈತೆ, ಇನ್ನು 70,000 ಕೋಟಿ
ಪೂರ್ತಿ ಏನು ಇನ್ವೆಸ್ಟ್ಮೆಂಟ್ ಅವರು ಹಾಕಿದ್ದಾರೆ. ಆ ಇನ್ವೆಸ್ಟ್ಮೆಂಟ್ ಅವರು ಇನ್ನೂ ಒಂದು 200-300 ಕೋಟಿ ಹಾಕ್ರಪ್ಪ. ಇಷ್ಟು ಆದಾಯ ಬರ್ತಾ ಇರೋದು, ಇವರು ಚಿನ್ನದ ಮೊಟ್ಟ ಇಕ್ತಾ ಇದೆ, ಕತ್ ಕುಯ್ಯಕ್ ಹೊರಟಿದ್ದಾರೆ. ಇವತ್ತು ಮೆಟ್ರೋದಲ್ಲಿ ಓಡಾಡೋರು ಯಾರು? ಶ್ರೀಮಂತರ? ಬಡವರು, ಮಧ್ಯಮ ವರ್ಗದವರು, ಅವ್ರ ಕೆಲ್ಸಕ್ಕೆ ಕಾರ್ಯಕ್ಕೆ ಡೈಲಿ ಓಡಾಡುವಂತ ಸ್ಟೂಡೆಂಟ್ಸ್ಗಳು. ಅದ್ರಲ್ಲೂ ನಾನು ಹೇಳ್ತೀನಿ, ಇವತ್ತು ಸ್ಟೂಡೆಂಟ್ಸ್ಗಳಿಗೂ ಕೂಡ ಪಾಸ್ಗಳು ಕೊಡ್ಬೇಕು. ಯಾಕಂದ್ರೆ ಇವತ್ತು ಬೆಂಗಳೂರಲ್ಲಿ ಒಂದು ಡಿಸ್ಟೆನ್ಸ್ ಇಂದ ಇನ್ನೊಂದು ಡಿಸ್ಟೆನ್ಸ್ಗೆ ಎಷ್ಟೋ ಮಕ್ಕಳು ಓಡಾಡ್ತಾರೆ. ಅವರು ಇವತ್ತು ಈ ಮೆಟ್ರೋ ದರನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ಟ್ರಾಫಿಕ್ ತುಂಬಾ ಜಾಸ್ತಿ ಇದೆ. ರಾಜ್ಯ ಸರ್ಕಾರ ಈ ಏನು ಶಿಕ್ಷಣ ಜಾಸ್ತಿ ಮಾಡಿದ್ರೆ ಮತ್ತೆ ಮೆಟ್ರೋ ಬೆಲೆ ಮತ್ತೆ ಟ್ರಾಫಿಕ್ ಇನ್ನೂ ಜಾಸ್ತಿ ಆಗುತ್ತಲ್ರಿ. ಜನ ಮೆಟ್ರೋ ದುಬಾರಿಯಪ್ಪ ಅಂತ 2 ವೀಲರ್ ತಗೊಂಡ್ ನಾವ್ ಹೇಳ್ತಾ ಇರೋದು, ಈಗ ಆಲ್ರೆಡಿ ಟ್ರಾಫಿಕ್ ಜಾಮ್ ಆಗಿದೆ. ಮಕ್ಕಳು ಇನ್ ಟೈಮ್ಗೆ ಸ್ಕೂಲ್ಗೆ ಹೋಗ್ತಾ ಇಲ್ಲ, ಕಾಲೇಜ್ಗೆ ಹೋಗಕ್ ಆಗ್ತಾ ಇಲ್ಲ. ಇವತ್ತು ಸ್ಟೂಡೆಂಟ್ಸ್ ಗಳಿಗೆ ಪಾಸ್ ವಿತರಣೆ ಮಾಡಬೇಕು. ನನ್ನ ಒಂದು ಅಭಿಪ್ರಾಯ ಇದೆ. ಇದಕ್ಕೆ ನಾವು ಆಮ್ ಆದ್ಮಿ ಪಾರ್ಟಿ ಅವರು ಒಂದು ಸಹಿ ಸಂಗ್ರಹ ಅಭಿಯಾನನೂ ಕೂಡ ಮಾಡಿದ್ದು. ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಒಮ್ಮತ ಮೂಡಿಸಿದ್ದಾರೆ. ಬಟ್ ರಾಜ್ಯ ಸರ್ಕಾರ ಇಂಥ ಯೋಜನೆಗಳಿಗೆ ಅಂತ ಹೇಳಿದ್ರೆ ಇನ್ನು ಇದೇ ಹಳ್ಳಿಗಳ ಮೇಲೆ ಇನ್ನೂ ಸಾಕಷ್ಟು ಟ್ರೈನ್ಗಳು ಓಡಾಡ್ಬೇಕಾಗತ್ತೆ. ಅವಾಗ ಈಗಲೇ ಒಬ್ಬರೊಬ್ರು ಉಸಿರಾಡಕ್ಕಾಗಲ್ಲ, ಕುರಿ ತರ ಕೋಳಿ ತರ ಅಂತ ಹೇಳ್ಬಿಟ್ಟು ಪಾಸ್ ಇಶ್ಯೂ ಮಾಡ್ಬಿಟ್ಟು ನಂಬರ್ ಆಫ್ ಟ್ರೈನ್ಸ್ ಜಾಸ್ತಿ ಮಾಡ್ಲಿ, ಅಲ್ಲಿ ಸ್ಟ್ಯಾಂಪೀಡ್ ಆಗ್ಬಿಡುತ್ತೆ ಅಷ್ಟೇ. ಮೆಟ್ರೋ ಹೇಳ್ತಾ ಇರೋದು ಫ್ರೀಕ್ವೆನ್ಸಿ ಟ್ರೈನ್ಗಳಿಗೆ ನಮ್ಗೆ ಜಾಸ್ತಿ ದುಡ್ಡು ಕೊಡ್ತಾ ಇಲ್ಲ ಇವರು, ಅದನ್ನೇ ನಿರ್ವಹಣೆ ಮಾಡಕ್ಕಾಗಲ್ಲ. ಬರೀ ಟಿಕೆಟ್ ಇಂದ ಬರ್ತಾ ಇರ್ತಕ್ಕಂಥ ಅವೈಜ್ಞಾನಿಕ ಯೋಚನೆಗಳಿದಾವೆ. ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಬೆಂಗಳೂರು ಟು ತುಮಕೂರು ಮೆಟ್ರೋ ಬಿಡ್ತೀನಿ ಅಂತಾರೆ. ಹಂಗಾರೆ ಕೆ ರೈಡ್ ಏನ್ ಕತೆ ಕಾಯಕ? ನಾನು ಹೇಳೋದು, ನಾವ್ ಹೇಳೋದು ಕೆ ರೈಡ್ ಅಂತ ಯೋಜನೆಗಳನ್ನ ತುಮಕೂರು ಸುತ್ತಮುತ್ತ ತಾಲೂಕುಗಳಿಗೆ ಮಾಡ್ಬೇಕು. ಅದು ಬಿಟ್ಬಿಟ್ಟು ಬೆಂಗಳೂರಿಂದ ನಾನು ತುಮಕೂರ್ಗೆ ಮೆಟ್ರೋ ಬಿಡ್ತೀನಿ ಅಂದ್ರೆ ಕಾಸ್ಟ್ ಎಕ್ಸ್ಕಲೇಷನ್ ಏನಾಗುತ್ತೆ? ಲ್ಯಾಂಡ್ ಅಕ್ವಿಷನ್ ಕತೆ ಏನಾಗುತ್ತೆ? ಲ್ಯಾಂಡ್ ಅಕ್ವಿಷನ್ ಏನಾಗುತ್ತೆ? ನಾವ್ ಹೇಳೋದು, ಈ ಒಂದು ಅವೈಜ್ಞಾನಿಕ ನೀತಿಗಳಿಂದ ಜನರ ತಲೆ ಅವೈಜ್ಞಾನಿಕವಾಗಿದೆ, ಜನರ ತಲೆ ಮೇಲೆ ಬರೆ ಆಗ್ತಾ ಇದ್ದಾರೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.